ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಇವತ್ತಿನ ಎಪಿಸೋಡ್ನಲ್ಲಿ ಎಮೋಷನಲ್ ಹೆಲ್ತ್ ಅನ್ನೋ ವಿಚಾರದ ಬಗ್ಗೆ ನಿಮಗೆ ತಿಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಮ್ಮ ಎಮೋಷನ್ಸ್, ಭಾವನೆಗಳು, ಉದ್ವೇಗಗಳ ಒಂದು ಆರೋಗ್ಯನೂ ಬಹಳ ಇಂಪಾರ್ಟೆಂಟು. ಮನುಷ್ಯನಿಗೆ ಮನಸ್ಸಿನಲ್ಲೂ ಆರೋಗ್ಯ ಚೆನ್ನಾಗಿರಬೇಕು, ಈ ದೇಹದಲ್ಲೂ ಚೆನ್ನಾಗಿರಬೇಕು. ನಮ್ಮ ಭಾವನೆಗಳಲ್ಲೂ ಕೂಡ ಆರೋಗ್ಯವಾಗಿತ್ತು ಅಂತಂದರೆ ಶತಾಯುಷು ಆಗ್ತಾನೆ ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಶತ ಅಂದರೆ 100 ವರ್ಷ ಒಬ್ಬ ಮನುಷ್ಯ ಬದುಕಬೇಕು ಭೂಮಿ ಮೇಲೆ ಆರೋಗ್ಯವಾಗಿ ಅಂತಂದರೆ ಅವನ ಮನಸ್ಸು ತುಂಬ ಚೆನ್ನಾಗಿ ಇರಬೇಕು, ಆರೋಗ್ಯವಾಗಿರಬೇಕು. ದೇಹದಲ್ಲೂ ಆರೋಗ್ಯ ಇರಬೇಕು. ಮನಸ್ಸು ಮತ್ತು ದೇಹಕ್ಕಿಂತ ಹೆಚ್ಚಾಗಿ ನಮ್ಮ ಭಾವನೆಗಳಲ್ಲಿ ಉದ್ವೇಗಗಳು ಕೂಡ ಆರೋಗ್ಯವಾಗಿರಬೇಕು ಅಂತ ಹೇಳುತ್ತೆ ಶಾಸ್ತ್ರ, ಆಯುರ್ವೇದ ಶಾಸ್ತ್ರ. ಇವತ್ತಿನ ಸಂಚಿಕೆಯಲ್ಲಿ ಒಂದು ಕಾಲೇಜ್ ವಿದ್ಯಾರ್ಥಿನಿ, ಇಂಜಿನಿಯರಿಂಗ್ ಓದ್ತಾ ಇರೋ ಒಂದು ಸ್ಟೂಡೆಂಟು ಮೊನ್ನೆ ಹತ್ರ ಫೋನ್ ಮಾಡಿ ಮಾತಾಡಿದ್ರು. 2ನೇ ವರ್ಷದ ಇಂಜಿನಿಯರಿಂಗ್ ಕೋರ್ಸ್ ಮಾಡ್ತಾ ಇದ್ದಾರಂತೆ. ಅವರು PUC ಓದಿ ಪಾಸ್ ಮಾಡಿದ್ರು, ಇಂಜಿನಿಯರಿಂಗ್ ಸೀಟು ಸಿಕ್ತು, 2ನೇ ವರ್ಷ ಓದ್ತಿದ್ದಾರೆ. ಅವ್ರಿಗೆ ಓದೋದ ಕಡೆ ಆಸಕ್ತಿ ಇಲ್ಲ ನನಗೀಗ ಅಂತ ಹೇಳ್ತಾರೆ. ಓದೋದ ಕಡೆ ಗಮನ ಇಲ್ಲ, ಆತ್ಮಹತ್ಯೆ ಮಾಡ್ಕೋಬೇಕು ಅನಿಸ್ತದೆ, ದೂರ ಹೊಟ್ಟೋಗ್ಬೇಕು ಅನಿಸುತ್ತೆ ಅಂತ ಹೇಳಿ ನಂತರ ಮಾತಾಡಿದ್ರು. ಇದು ಒಂದು ಕಾಲೇಜ್ ವಿದ್ಯಾರ್ಥಿನಿ, ಒಂದು ಹುಡುಗಿ ಲೈಫಲ್ಲಿ ನಡೀತಿರೋವಂಥ ಎಮೋಷನಲ್ ಹೆಲ್ತಲ್ಲಿ ಇಂಬ್ಯಾಲೆನ್ಸ್ ಇದೆ ಅಂತ ಗೊತ್ತಾಯಿತು. ಇನ್ನೊಂದು ಮದುವೆ ಆಗಿ, ಹೊಸದಾಗಿ ಮದುವೆ ಆಗಿದ್ದಾರೆ, 1 ವರ್ಷ ಆಯ್ತಂತೆ ಮದುವೆ ಆಗಿ. ಮದುವೆನೂ ಮಾಡ್ಕೊಂಡಿದ್ದಾಳೆ ಹುಡುಗಿ. ಗಂಡನ ಯಾವುದೋ ಪ್ರೈವೇಟ್ ಕಂಪ್ನಿ ಕೆಲಸಕ್ಕೆ ಹೋಗ್ತಾ ಇದ್ದಾನಂತೆ. ಇದಕ್ಕಿದ್ದಾಗೆ ಗಂಡನ ಮುಟ್ಟಕ್ಕೆ ಆಸೆ ಇಲ್ಲ, ಗಂಡನ ಪಕ್ಕ ಮಲ್ಕೊಳ್ಳೋಕೆ ಆಸೆ ಇಲ್ಲ, ಗಂಡನ ಜೊತೆ ಮನಸ್ಪೂರ್ವಕವಾಗಿ ಮಾತಾಡ್ಲಿಕ್ಕೆ ಆಸೆ ಇಲ್ಲ, ಗಂಡನ ಮುಖ ನೋಡೋಕೆ ಇಷ್ಟ ಇಲ್ಲ. ಏನು ನಂಗೆ ಗೊತ್ತಿಲ್ಲ ಯಾಕೆ ಹಿಂಗೆ ಆಗ್ತಿದೆ ಅಂತ ಹೇಳಿ ಮಾತ್ರ ಮದುವೆ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಒಂದೇ ಮನೇಲಿ ಗಂಡ ಹೆಂಡ್ತಿ ಇದ್ದೀವಿ. ನನ್ನ ಗಂಡ ಕೆಲಸಕ್ಕೆ ಹೋದ್ಮೇಲೆ ನಾನು ಭಾಳ ಲವಲವಿಕೆ ಚೆನ್ನಾಗಿರ್ತೀನಿ. ಅವ್ನು ಬಂತು ಅಂದರೆ ನನಗೆ ಯಾಕೋ ಒಂಥರ ಇರಿಟಬಿಲಿಟಿ, ಭಾಳ ನನಗೆ ನನ್ನ ಬಗ್ಗೆ ನನಗೆ ಒಂಥರ ನಾಚಿಕೆ ಅನಿಸುತ್ತೆ, ನನ್ನ ಬಗ್ಗೆ ನಾನೇ ಕೀಳಾಗಿದ್ದೀನಿ ಅನಿಸ್ಬಿಡ್ತದೆ. ಇದೆಲ್ಲ ಆಗ್ತಿದೆ. ಆದರೂ ನನ್ನ ಗಂಡ ನಿನಗೇನಾಗ್ತಿದೆ, ಏನು ಪ್ರಾಬ್ಲಮ್ಮು, ನಾನು ಮದುವೆ ಮಾಡ್ಕೊಂಡು ನಿಂಗೆ ಏನಾದ್ರು ತೊಂದರೆ ಇದೆಯಾ, ನನ್ನಿಂದ ಹಿಂಗೆ ಏನಾದ್ರು ಬೇಜಾರಾಗ್ತಿದೆಯಾ ಅಂತೆಲ್ಲ ಕೇಳ್ತಾರೆ. ನಾನು ಏನು ಹೇಳಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ಆದರೆ ಮದುವೆ ಆಗಿ 1 ವರ್ಷ ಆಯಿತು. ನಾವು ಜಗತ್ತಿಗೆ ಗಂಡ ಹೆಂಡ್ತಿರಾದೆ, ಮಾನಸಿಕವಾಗಿ ನಾವು ಯಾರು ಗಂಡ ಹೆಂಡ್ತಿ ಥರ ಇಲ್ಲ, ನನಗೇನಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಹೇಳಿ ನನ್ನ ಮೀಟ್ ಮಾಡಿ ಇದನ್ನು ಹೇಳ್ಕೊಂಡ್ರು. ಒಬ್ಬ ವ್ಯಾಪಾರಸ್ಥ ಯಾವುದೋ ಒಂದು ರೆಡಿಮೇಡ್ ಬಟ್ಟೆಗಳನ್ನು ವ್ಯಾಪಾರ ಮಾಡ್ತಾರಂತೆ ತುಮಕೂರಲ್ಲೊಬ್ಬರು. ಅವರು ಯಾಕೋ ಇದಕ್ಕಿದ್ದಾಗೆ ನನಗೆ ವ್ಯಾಪಾರ ಮಾಡಬೇಕಂತ ಇಷ್ಟ ಆಗ್ತಿಲ್ಲ. ಯಾರು ಬಂದರೆ ಗಿರಾಕಿಗಳಿಗೆ ಬಂದರೆ ಗಿರಾಕಿ ಮೇಲೆ ರೇಗಬೇಕು ಅನಿಸುತ್ತೆ, ಗಿರಾಕಿಗಳ ಮೇಲೆ ಬೈಬೇಕು ಅನಿಸುತ್ತೆ, ಗಿರಾಕಿಗೆ ಹೊಡೆದು ಬಿಡಬೇಕು ಅನಿಸುತ್ತೆ. ಇದೆಷ್ಟು ಇದು ಅಂತ ಕೇಳ್ತಾರೆ. ಪ್ಯಾಂಟು 500 ರೂಪಾಯಿ ಅಂದರೆ ಕಮ್ಮಿ ಮಾಡ್ಕೊಳ್ಳಿ ಅಂತಾರೆ. ಯಾವಾಗ ಅವರು ಚೌಕಾಸಿ ಮಾಡೋಕ್ಕೆ ಶುರು ಮಾಡ್ತಾರೆ, ಹೊಡಿಬೇಕು ಬೈಬೇಕು ಅಂತ ಮನಸ್ಸು ಬರುತ್ತೆ. ಯಾಕೋ ಗೊತ್ತಿಲ್ಲ, ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ನನ್ನ ವ್ಯಾಪಾರದಲ್ಲಿ. ನನಗೆ ಯಾರೋ ಏನೋ ಮಾಟ ಮಂತ್ರ ಮಾಡಿಸಿದಾರಾ, ನನಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಒಂದೊಂದು ಕಡೆ ಅನಿಸುತ್ತೆ ಮಾಟ ಮಂತ್ರ ಆಗಿಲ್ಲ, ಯಾಕೋ ನನಗೆ ಬೇಜಾರಾಗ್ತಿದೆ, ನನಗೆ ಭಾಳ ತೊಂದರೆ ಅನಿಸ್ತಾ ಇದೆ ಅಂತ ಹೇಳಿ ಇವರು ಒಬ್ಬ ವ್ಯಾಪಾರ ಮಾಡುವಂಥ ವ್ಯಕ್ತಿ, ಮದುವೆ ಆಗಿ ಮಕ್ಕಳಿದ್ದಾರಂತೆ, ವ್ಯಾಪಾರ ಮಾಡ್ತಾರೆ, ಬಟ್ಟೆ ವ್ಯಾಪಾರ. ಒಂದು ಓದೋ ವಿದ್ಯಾರ್ಥಿನಿ, ಒಂದು ಓದೋ ಹುಡುಗಿ ಜೀವನದಲ್ಲಿ ಈ ಥರ ನಡೀತಿದ್ರೆ
ಇನ್ನೊಂದು ಕಡೆ ಮದುವೆ ಆಗಿದೆ, 1 ವರ್ಷ ಆಗಿದೆ ಹುಡುಗಿ, ಗಂಡನ ಮೇಲೆ ಆಲಸ್ಯ ಮತ್ತು ಗಂಡನ ಮೇಲೇ ಜಿಗುಪ್ಸೆ. ಅವನು ಕಂಡ್ರೆ ಒಂಥರ ವಿಚಿತ್ರವಾಗಿ ಭಾವನೆಗಳು ಬರ್ತದಂತೆ. ನೋಡಿದ್ರೆ ಎಲ್ಲ ಕೈಕಾಲು ಚೆನ್ನಾಗಿದೆ, ಮನಸ್ಸು ಚೆನ್ನಾಗಿದೆ, ದೇಹದಲ್ಲಿ ಒಂದು ಕಾಯಿಲೆ ಇಲ್ಲ. ಬಿ ಪಿ ಇಲ್ಲ, ಡಯಾಬಿಟಿಸ್ ಇಲ್ಲ, ಗ್ಯಾಸ್ಟ್ರೈಟಿಕ್ಸ್ ಇಲ್ಲ, ಬೇರೆ ಯಾವ ಕಾಯಿಲೆಗಳು ಇಲ್ಲ. ಹುಡುಗಿನಲ್ಲೂ ವಿದ್ಯಾರ್ಥಿನಿ, ಆ ಸ್ಟೂಡೆಂಟಲ್ಲಿ ಯಾವ ಕಾಯಿಲೆ ಇಲ್ಲ. ಮದುವೆ ಆಗಿರೋ ಹುಡುಗರು ಕಾಯಿಲೆ ಇಲ್ಲ, ಚೆನ್ನಾಗಿದ್ದಾರೆ. ವ್ಯಾಪಾರ ಮಾಡುವಂಥ ವ್ಯಕ್ತಿ ಅವನು ಕೂಡ 29-30 ವರ್ಷದ ವ್ಯಕ್ತಿ ಚೆನ್ನಾಗಿದ್ದಾನೆ ಅಂತೇಳಿ ಹೆಣ್ಣು ಕೊಟ್ಟಿದ್ದಾರೆ. ಹೆಣ್ಣು ಮದುವೆ ಮಾಡ್ಕೊಂಡ್ಮೇಲೆ ಒಂದು ಮಗು ಆಗಿದೆ, ಅವನಿಗೆ ಊಟಕ್ಕಿಲ್ಲ ಬಟ್ಟೆಗಿಲ್ಲ ಅಂತ ಕೊರಗಿಲ್ಲ, ವ್ಯಾಪಾರ ಮಾಡ್ತಾರೆ, ಬಟ್ಟೆ ವ್ಯಾಪಾರ. ಆದರೂ ಕೂಡ ಅವನಿಗೆ ಭಾವನೆಗಳಲ್ಲಿ ಒಂಥರ ನಾನು ಆರೋಗ್ಯವಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಎಮೋಷನಲ್ ಹೆಲ್ತ್ ಇಲ್ಲ. ಎಮೋಷನಲ್ ಹೆಲ್ತ್ ಅಂದ್ರೇನು? ಯಾವ ವ್ಯಕ್ತಿಗೆ ನೆಗೆಟಿವ್ ಮತ್ತು ಪಾಸಿಟಿವ್ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬರ್ತದೋ ಅವನು ಚೆನ್ನಾಗಿರ್ತಾನೆ ಈ ಭೂಮಿ ಮೇಲೆ. ಚಾಡಿ ಮಾತು ಕೇಳ್ಕೊಂಡೇ ಅದು ತಲೆಗೆ ಹಾಕ್ಕೊಂಡಾಗ ಅವನ ಎಮೋಷನ್ಸ್ ಹೆಲ್ತ್ ಹಾಳಾಗೋಗ್ಬಿಡ್ತದೆ. ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ರೆ ಅವನು ಆರೋಗ್ಯವಾಗಿರ್ತಾನೆ. ಮನಸ್ಸಲ್ಲೂ ಆರೋಗ್ಯ, ದೇಹದಲ್ಲೂ ಆರೋಗ್ಯ, ಭಾವನೆಗಳಲ್ಲೂ ಆರೋಗ್ಯ. ಯಾವಾಗ ಅವ್ರಿವ್ರು ಮಾಡೋದನ್ನು ಕೇಳೋದು, ಚಾಡಿ ಮಾತು ಕೇಳೋದು, ಕೆಟ್ಟದ್ದನ್ನು ನೋಡೋದು, ಕೆಟ್ಟದ್ದನ್ನು ತಗೊಳ್ಳೋದು, ಕೆಟ್ಟದ್ದು ತಿನ್ನೋದು, ಕೆಟ್ಟವ್ರ ಸಹವಾಸದಲ್ಲಿರೋದು, ಕೆಟ್ಟ ಚಟಗಳಲ್ಲೇ ಬದುಕ್ತಿದ್ರೆ 24 ಗಂಟೆ 365 ದಿವಸ, ಅವ್ರಿಗೆ ಎಮೋಷನಲ್ ಹೆಲ್ತು ಕೂಡ ಹಾಳಾಗೋಗ್ಬಿಡ್ತದೆ. ಮಾನಸಿಕವಾಗಿಯೂ ಅವರು ಹಾಳಾಗಿರ್ತಾರೆ, ದೈಹಿಕವಾಗಿಯೂ ಎಲ್ಲ ಥರ ರೋಗ ಇರ್ತದೆ, ಎಮೋಷನಲ್ ಹೆಲ್ತು ಕೂಡ ಹಾಳಾಗಿರ್ತದೆ. ಆದ್ದರಿಂದ ಎಮೋಷನಲ್ ಹೆಲ್ತ್ ಭಾಳ ಇಂಪಾರ್ಟೆಂಟು. ಮನಸ್ಸಿನಗೆ ಹೆಲ್ತು, ಮನಸ್ಸಿನ ಆರೋಗ್ಯ ಚೆನ್ನಾಗಿರಬೇಕು, ಎಮೋಷನ್ಸ್ ಚೆನ್ನಾಗಿರಬೇಕು, ನಮ್ಮಲ್ಲಿರೋ ಥಾಟ್ಸ್ ಚೆನ್ನಾಗಿರಬೇಕು. ಅದರಿಂದ ಎಮೋಷನಲ್ ಹೆಲ್ತ್ ಹೆಂಗೆ ಲಾಸ್ ಆಗುತ್ತೆ, ಎಮೋಷನ್ಸ್ ಹೆಲ್ತ್ ಹೆಂಗೆ ಹಾಳಾಗುತ್ತೆ ಅಂದಾಗ ನಮ್ಮ ಕೆಟ್ಟ ಭಾವನೆಗಳಿಂದ, ಕೆಟ್ಟ ಚಟಗಳಿಂದ, ಕೆಟ್ಟ ಸಹವಾಸದಿಂದ, ಕೆಟ್ಟದ್ದಲ್ಲೇ ಯಾವಾಗಲೂ ತಲ್ಲೀನರಾದಾಗ ನಮಗೆ ಬಾಡಿ ಲೋಡ್ ಚೆನ್ನಾಗಿರ್ತೀವಿ, ದುಡ್ಡಿದೆ, ಆಸ್ತಿ ಇದೆ, ಆದರೆ ಆರೋಗ್ಯ ಚೆನ್ನಾಗಿಲ್ಲ. ಯಾಕೆ ನಮಗೆ ಎಮೋಷನಲ್ ಹೆಲ್ತ್ ಹಾಳಾಗಿದೆ? ಯಾಕೆ ಹಾಳಾಯಿತು? ಕಾರಣ ಏನು ಅಂತಂದಾಗ, ನಮ್ಮ ಜಾತಕದಲ್ಲಿ ದಶಾಭುಕ್ತಿ ನಡೆಯುವಾಗ ಚಂದ್ರ ಮತ್ತು ಕುಜ ಅಥವಾ ಚಂದ್ರ ಅಥವಾ ಸೂರ್ಯ ಇವೆರಡಲ್ಲಿ ದೋಷಗಳು ಬಂದಾಗ, ಚಂದ್ರಗ್ರಹ ಮತ್ತು ಸೂರ್ಯಗ್ರಹದ ದೋಷ ಬಂದಾಗ ಮನಸ್ಸಿನಲ್ಲಿ ಬರುವಂಥ ಉದ್ವೇಗಗಳು, ಭಾವನೆಗಳಲ್ಲಿ ಆರೋಗ್ಯ ಹೊರಟೋಗ್ಬಿಡುತ್ತೆ. ಏನಾಗುತ್ತೆ, ಫಸ್ಟ್ ನಾನು ಒಬ್ಬನೇ ಇರಬೇಕು. ಎಮೋಷನಲ್ ಹೆಲ್ತು ಹೆಂಗೆ ಪತ್ತೆ ಹಚ್ಚೋದು ಅಂತಂದರೆ ಸಿಂಪ್ಟಮ್ಸ್ ಏನು ಅಂತೇಳಿ. ಯಾವ ವ್ಯಕ್ತಿ ಎಮೋಷನಲ್ ಹೆಲ್ತಲ್ಲಿ ಲಾಸ್ ಮಾಡ್ಕೊಂಡಿದ್ದಾರೋ ಅವರಿಗೆ ಐಸೋಲೇಟ್ ಮಾಡ್ಕೊಂಡ್ಬಿಡ್ತಾರೆ. ಫ್ಯಾಮಿಲಿಯಿಂದ ಒಬ್ಬರೇ ಇರ್ತಾರೆ, ಫ್ರೆಂಡ್ಸಿಂದ ಒಬ್ಬರೇ ಇರ್ತಾರೆ, ಮತ್ತು ಫ್ಯಾಮಿಲಿಯಿಂದ ಒಬ್ಬರೇ ಇರ್ತಾರೆ. ಅವ್ರಿಗೆ ಕೆಲಸ ಮಾಡೋ ಕೋವರ್ಕರ್ಸು ಅವ್ರ ಜೊತೆಲೂ ಸೇರಲ್ಲ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೇರಲ್ಲ, ಮತ್ತು ಫ್ರೆಂಡ್ಸ್ ಜೊತೆ ಸೇರಲ್ಲ, ಯಾವಾಗಲೂ ಒಂಟಿ ತಂದಲೇ ಇರ್ತಾರೆ. ಇದು ಮೊದಲನೇ ಸೈನು. ಎಮೋಷನಲ್ ಹೆಲ್ತು ಕೆಟ್ಟೋಗಿದ್ದೆ ಅಂತ ಪತ್ತೆ ಹಚ್ಚೋಕ್ಕೆ ಅದೊಂದು. ಮುಂಚೆ ಎಲ್ಲ ಏನು ಚಕಚಕ ಅಂತ ಕೆಲಸ ಮಾಡ್ತಿರು, ಹೋಗೋದಲ್ಲಿ ಬರೋದಲ್ಲಿ ಕೊಡೋದಲ್ಲ ಮಾಡೋದು, ಏನು ಪಟ ಅಂತ ಚುರುಕಾಗಿ ಕೆಲಸ ಮಾಡ್ತಿದ್ದವರು ಈಗ ಎಲ್ಲ ಸ್ಲೋಗಿ ಮಾಡ್ತಾರೆ. ನಿಧಾನಕ್ಕೆ ಹೋಗ್ತಾರೆ, ನಿಧಾನಕ್ಕೆ ಲೋಟ ಎತ್ಕೋತಾರೆ, ನಿಧಾನಕ್ಕೆ ತಿಂತಾರೆ, ನಿಧಾನಕ್ಕೆ ನಡೀತಾರೆ, ನಿಧಾನಕ್ಕೆ ಕೂತ್ಕೋತಾರೆ. ಈ ಥರ ವಯಸ್ಸಾದ ಮುದ್ಕನ ಥರ ಸಿಕ್ಕಾಬಟ್ಟೆ ಸ್ಲೋ, ಆ್ಯಕ್ಟಿವ್ ಆಗಿ ಇರೋದಿಲ್ಲ. ಎರಡನೇ ಸಿಂಪ್ಟಮ್ಸು. ಮೂರನೇದು, ಇಲ್ಲ ಅತಿಯಾಗಿ ತುಂಬ ತಿಂತಾರೆ, ಇಲ್ಲ ಇಷ್ಟೇ ತಿಂತಾರೆ. ಎಮೋಷನಲ್ ಹೆಲ್ತ್ ಹಾಳಾಗಿದ್ದರೆ ತುಂಬ ತಿನ್ಬೋದು, ಇಲ್ಲ ಇಷ್ಟೇಷ್ಟು. ತುಂಬ ಹೊತ್ತು ನಿದ್ದೆ ಮಾಡ್ಬೋದು, ಇಲ್ಲ 1 ಗಂಟೆಯಲ್ಲಿ ನಿದ್ದೆ ಮಾಡಿ ಎದ್ದು ಬಿಡ್ತಾರೆ. ಇಲ್ಲ ಅತಿಯಾದ ನಿದ್ದೆ, ಇಲ್ಲ ಕಮ್ಮಿ ನಿದ್ದೆ. ಎಮೋಷನಲ್ ಹೆಲ್ತ್ ಹಾಳಾಗಿದ್ದರೆ. ಇನ್ನೊಂದು ಸಲ ಹೇಳ್ತೀನಿ, ಎಮೋಷನಲ್ ಹೆಲ್ತ್ ಹಾಳಾಗಿದೆ ಅಂತ ಪತ್ತೆ ಹಚ್ಚೋದು ಹೇಗಪ್ಪ ಅಂತಂದರೆ, ಒಂಟಿತನ ಯಾವಾಗಲೂ ಬಯಸ್ತಾರೆ. ಕೆಲಸದಲ್ಲಿ ಕೆಲಸ ಮಾಡೋ ಜೊತೆಲಿ ಬೆರೆಯಲ್ಲ, ಫ್ರೆಂಡ್ಸ್ ಜೊತೆ ಬೆರೆಯಲ್ಲ, ಮನೇಲಿ ಎಲ್ಲ ಜೊತೆಲೂ ದೂರ ಇರ್ತಾರೆ. ಎರಡನೇದು, ಅವ್ರಿಗೆ ಮಾಮೂಲಿ ಥರ ಆ್ಯಕ್ಟಿವ್ ಆಗಿ ಓಡಾಡ್ತಿದ್ದವ್ರಿಗೆ ಓಡಾಡಲ್ಲ. ಬೇಗ ಎದ್ದೊಳ್ತಾರೆ, ಸ್ನಾನ ಮಾಡ್ತಾರೆ, ಪೂಜೆ ಮಾಡೋದು, ತಿಂಡಿ ತಿಂದು ಬ್ಯಾಗ್ ತೊಗೊಂಡು ಆಫೀಸ್ಗೆ ಹೋಗೋದು, ಪಟ್ಟಂತ ಬರೋದು, ಅಲ್ಲಿ ಶಾಪಿಂಗ್ ಮಾಡೋದು, ಇಲ್ಲಿ ಪಟ ಅಂತ ಎಲ್ಲಿ ದಿನ ಮಲಗೋವ್ರಿಗೂ ಭಾಳ ಲವಲವಿಕೆಯಿಂದ ಓಡಾಡ್ತಿರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ.
ಎಮೋಷನ್ ಹೆಲ್ತ್ ಹಾಳಾದಾಗ ಎಲ್ಲ ಸ್ಲೋ. ವಿಪರೀತ ತಿನ್ನೋದು, ಇಲ್ಲ ತಿನ್ನದೇ ಇರೋದು, ವಿಪರೀತ ಗಂಟುಕಟ್ಲಿದ್ದ ಮಾಡೋದು, ಇಲ್ಲ ಗಂಟುಕಟ್ಲೆ ಇದ್ದನೇ ಮಾಡೋದಿಲ್ಲ. ಯಾವುದಾದ್ರು ಒಂದು ವಸ್ತು ನೋಡಿದ್ರೆ ಅದನ್ನೇ ನೋಡ್ತಾ ಕೂತ್ಕೊಳ್ಳೋದು, ಅದ್ರ ಬಗ್ಗೆನೇ ಚಿಂತೆ ಮಾಡೋದು. ರೇಸಿಂಗ್ ಥಾಟ್ಸ್ ಅಂತಾರೆ ಅದಕ್ಕೆ. ಏನಪ್ಪ ಅಂತಂದರೆ ಸುಮ್ಮನೆ ಅದು ಹಾಳಾಗೋಗ್ಬಿಡ್ತಲ್ವಾ, ಅದೇನೋ ಕೆಟ್ಟೋಗುತ್ತಲ್ವಾ, ಅವ್ನು ಸತ್ತೋಗ್ಬಿಟ್ರೆ, ಅವ್ನು ನಾಳೆ ಬಂದುಬಿಟ್ರೆ, ಅವ್ನು ನಾಳೆ ಬರಬಾರ್ದು, ಅಥವಾ ಅವ್ನಿಗೇನು ಊಟ ಕೊಡಿ, ಹೀಗೆ ಸುಮ್ಮನೆ ಏನೋ ಕೆಲ್ಸಕ್ಕೆ ಬಾರ್ದು, ಅರ್ಥನೇ ಇಲ್ಲ. ಆ ಥರ ಥಾಟ್ಸು ಮನಸ್ಸಲ್ಲಿ ಬರ್ತದೆ ಎಮೋಷನ್ ಹೆಲ್ತು ಲಾಸ್ ಆದಾಗ. ಹೆಚ್ಚಿಗೆ ಕಣ್ಣನ್ನು ನೆಲ ನೋಡ್ಕೊಂಡು ಮಾಡ್ತದೆ. ನೆಲ ನೋಡಿಕೊಂಡೇ ಓಡಾಡೋದು, ನೆಲ ನೋಡಿಕೊಂಡೇ ಮಾತಾಡೋದು, ನೆಲ ನೋಡಿಕೊಂಡೇ ಡ್ರೈವ್ ಮಾಡೋದು, ಮುಂದೆ ಏನು ಬರುತ್ತೆ ನೋಡೋದೇ ಇಲ್ಲ. ಏನೇ ಕೆಲಸ ಮಾಡಿದ್ರು ಕೂಡ ಅವ್ರು ಅಷ್ಟು ಆ್ಯಕ್ಟಿವ್ ಕೆಲಸ ಮಾಡೋದಿಲ್ಲ. ಆಫೀಸಲ್ಲಿ ಬೈತಾರೆ, ಏನು ರೀ ಏನಾಗಿದೆ ನಿಮಗೆ, ಎಸ್ಸಲ್ಲಿ ಹೇಳಿದ ಕೆಲಸ ಇವತ್ತು ಮುಗಿಸ್ಬಿಟ್ಟು ಹೋಗಬೇಕು ಅಂತ ಇನ್ನೂ ಶುರುನೇ ಮಾಡಿಲ್ವಲ್ರಿ ನೀವು ಅಂತ ಬೈತಾರೆ ಬಾಸ್. ಆ ಪರ್ಫಾರ್ಮೆನ್ಸಲ್ಲೂ ಕೂಡ, ಜಾಬಲ್ಲಿ ಕೂಡ ಅವ್ರಿಗೆ ಅಷ್ಟು ಆಸಕ್ತಿ ಇಲ್ಲ. ಕಾನ್ಫ್ಲಿಕ್ಟು ಮೈಂಡಲ್ಲಿ, ಅವನ ಮೇಲೆ ಒಂಥರ ಅನುಮಾನ, ಇವನ ಮೇಲೆ ಒಂಥರ ಅನುಮಾನ, ಅವನ ಥರ ಮಾತಾಡೋದು, ಇವನ ಮೇಲೆ ಒಂಥರ ಮಾಡ್ತಾರೆ, ಏನೋ ಒಂಥರ ಕಾನ್ಫ್ಲಿಕ್ಟು. ಅವ್ರು ಏನು ಹೇಳ್ತಿದ್ದಾರೆ, ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾರೆ, ಯಾರಿಗೋಸ್ಕರ ಹೇಳ್ತಿದ್ದಾರೆ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದು ನಮ್ಗೆ ಅರ್ಥವೇ ಆಗಿಲ್ಲ. ಆ ಥರ ಕಾನ್ಫ್ಲಿಕ್ಟ್ಸ್ನ, ಕನ್ಫ್ಯೂಷನ್ನ, ಡೌಟ್ಸ್ನ ಕ್ರಿಯೇಟ್ ಮಾಡಿಸ್ಕೊಂಡು ಮಾತಾಡ್ತಿರ್ತಾರೆ. ಅವ್ರು ಯಾವಾಗಲೂ ನೋಡಿ ಈ ಥರ ಹಿಂಗೆ ಕೈಗೆ ಹಿಂಗೆ ಹಾಕ್ಕೊಂಡು ಸುಮ್ಮನೆ ಕೂತಿರ್ತಾರೆ. ಸಿಕ್ಕಾಪಟ್ಟೆ ಕಿರಿಕಿರಿ, ದ್ವೇಷ, ತಮ್ಮ ಮೇಲೆ ನಂಬಿಕೆನೇ ಇಲ್ಲ, ನಾವು ಮಾಡೋ ಕೆಲಸದ ಮೇಲೆ ವಿಶ್ವಾಸ ಇಲ್ಲ, ವರ್ತ್ಲೆಸ್ಸು, ಹೋಪ್ಲೆಸ್ಸು, ಇರಿಟಬಿಲಿಟಿ. ಸುಮ್ಮನೆ ಹಿಂಗೆ ಕೂತ್ಕೊಂಡು ಯೋಚನೆ ಮಾಡುವಾಗ ಒಂಥರ ಕಿರಿಕಿರಿ ಥರ ಆಡೋದು. ಯಾರ್ದೋ ಕೋಪನ ಇನ್ಯಾರ್ದೋ ತೀರ್ಸೋದು. ಯಾಕೋ ನನ್ನ ಮೇಲೆ ರೇಗ್ತೀಯಾ, ನಾನು ಹಿಂಗೇನು ತೊಂದರೆ ಕೊಟ್ಟಿದ್ದೀನಿ ಅಂದರೆ ಆಗ ಅವನು ಯಾಕೆ ಇವ್ನ ಮೇಲೆ ರೇಗ್ಬಿದೆ, ಯಾಕೆ ಇವ್ನು ಬೈದೆ ಅಂತ ಮನಸ್ಸು ಬಂದುಬಿಡುತ್ತೆ. ನಾಳೆ ಮಾಡೋಣ, ನಾಳಿದ್ದು ಮಾಡೋಣ, ಯಾವುದಾದ್ರು ಇದ್ದರೆ ಅದು ಚೆನ್ನಾಗಿಲ್ಲ, ಕೊಳ್ತೋಗಿರಬೇಕು, ಅವ್ನು ಚೆನ್ನಾಗಿಲ್ಲ, ಸರಿಯಿಲ್ಲ, ಅವಳು ಸರಿಯಿಲ್ಲ, ಅಲ್ಲಿ ಏನೋ ತಪ್ಪು ಕಂಡು ಹಿಡಿದ್ಬಿಟ್ಟು ಅವನೇ ಸರಿಯಿಲ್ಲ ಅಂತ ಹೇಳೋದು. ಈ ಥರ ಎಮೋಷನಲ್ ಹೆಲ್ತಲ್ಲಿ ಈ ಸಿಂಪ್ಟಮ್ಸ್ನ ಬರ್ತದೆ. ನಾನು ಆಗಲೇ ಹೇಳಿದೆ, ಚಂದ್ರ ಮತ್ತು ಸೂರ್ಯ, ಚಂದ್ರ ಮತ್ತು ಕುಜರ ದೋಷದಿಂದ ಈ ರೀತಿ ಬರ್ತದೆ ಅಂತೇಳಿ. ಇಲ್ಲಿ ಬ್ರೈನ್ ಒಳಗೆ ಎಲ್ಲ ಚೆನ್ನಾಗಿದೆ, MRI ಸ್ಕ್ಯಾನಿಂಗು, CT ಸ್ಕ್ಯಾನಿಂಗು ಎಲ್ಲ ಮಾಡೋದು ನಾರ್ಮಲ್ ಇದೆ. ಆದರೆ ಭಾವನೆಗಳನ್ನ ಎಲ್ಲೂ ಸ್ಕ್ಯಾನ್ ಮಾಡೋಕ್ಕಾಗಲ್ಲ. ಈ ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಒಂದೇ ಸಲ ಬ್ಯಾಲೆನ್ಸಾಗಿ ತೊಗೊಂಡು ಹೋಗ್ತಾರಲ್ಲ, ಕೆಟ್ಟದ್ದು ಒಳ್ಳೆಯದನ್ನೆಲ್ಲ ಅವ್ರು ಹೆಂಗೋ ದಬಾಯಿಸ್ಬಿಡ್ತಾರೆ. ಈ ಕೆಟ್ಟದ್ದನ್ನೇ ಥಿಂಕ್ ಮಾಡ್ತಿರೋರಿಗೆ ಅವ್ರಿಗೇನಾಗಿಬಿಡ್ತದೆ, ವಿಪರೀತವಾದ ಕಾಯಿಲೆ ಬರ್ತದೆ. ಕ್ಯಾನ್ಸರ್ ಬರ್ಬೋದು, ಪಿಟ್ಸ್ ಬರ್ಬೋದು, ಡಯಾಬಿಟಿಕ್ ಬರ್ಬೋದು, ಅಥವಾ ಈ ಮರ್ತೋಗೋದು ನೆನಪಿನ ಶಕ್ತಿನ ಡೆಮೆನ್ಷಿಯಾ ಅಂಥೇಳಿ. ತುಂಬ ನೆಗೆಟಿವ್ ಮಾತಾಡೋರು, ನೆಗೆಟಿವ್ ಬಗ್ಗೆ ಥಿಂಕ್ ಮಾಡೋರು, ಯಾವಾಗಲೂ ಕೆಟ್ಟದ್ದೇ ಮಾಡ್ತಿರೋರು, ಕೆಟ್ಟದ್ದೇ ನೋಡ್ತಿರೋದು, ಕೆಟ್ಟದ್ದೇ ಕೊಡೋದು, ಕೆಟ್ಟದ್ದು ತಗೊಳ್ಳೋದು, ಕೆಟ್ಟದ್ದನ್ನೇ ಚಿಂತನೆ ಮಾಡ್ತಿರ್ತಾರಲ್ಲ, ಅವ್ರಿಗೆ ಬೇಗ ಕ್ಯಾನ್ಸರು, ಪಿಟ್ಸು, ಲಕ್ವಾ ಈ ಥರ ದೋಷ ಬಂದುಬಿಡುತ್ತೆ. ಯಾಕೆಂದರೆ ಬ್ರೈನ್ಗೆ ಪಾಸಿಟಿವ್ ಬೇಕು, ನೆಗೆಟಿವ್ ಬೇಕು. ಇವರೇನು ಮಾಡ್ತಾರೆ, ಬರೀ ನೆಗೆಟಿವ್ನೇ ಕಾನ್ಸಂಟ್ರೇಟ್ ಮಾಡಿ ನೆಗೆಟಿವ್ನಿಗೆ ಡಾಮಿನೆಂಟ್ ಆಗಿಬಿಟ್ಟಿರ್ತಾರೆ. ಹೀಗಾಗಿ ಆ ಬ್ರೈನ್ ಎಲ್ಲ ನ್ಯೂರಾನ್ಸು ಕೂಡ ಕೆಟ್ಟದಾಗೆ ಮಾಡಿ ಕೆಟ್ಟದ್ದೇ ಮಾಡೋಕ್ಕೆ ಶುರು ಮಾಡುತ್ತೆ, ಕೋಟ್ಯಾಂತರ ನ್ಯೂರಾನ್ಸ್ಗಳು. ಅದರಿಂದ ಚಂದ್ರ, ಸೂರ್ಯ, ಕುಜ ಈ ಮೂರು ಜನಕ್ಕೂ ಕೂಡ ನಾವು ಶಾಂತಿ ಮಾಡಬೇಕು. ಇದಕ್ಕೆಲ್ಲ ಮೂಲ ಕಾರಣ ತಂದೆಯ ಶಾಪ ಇತ್ತು ಅಂದರೆ, ತಾಯಿಯ ಶಾಪ ಇತ್ತು ಅಂತಂದರೆ, ಯಾರಿಗೆ ತಂದೆ ತಾಯಿ ಶಾಪ ಇರುತ್ತೋ ಅವ್ರಿಗೆ ಎಮೋಷನಲ್ ಹೆಲ್ತು ಹೊಟ್ಟೋಗ್ಬಿಡುತ್ತೆ. ತಾಯಿ ಮೇಲೆ ಬೈತಾರೆ, ತಂದೆ ಮೇಲೆ ಬೈತಾರೆ. ಇದೇ ಇಷ್ಟು ಹೇಳ್ದಲ್ಲ ಈ ಸಿಂಪ್ಟಮ್ಸು, ಇದಿಷ್ಟು ಎಮೋಷನಲ್ ಹೆಲ್ತು ಹಾಳಾಗಿದೆ ಅಂಥೇಳಿ. ಯಾರಿಗೆ ಈ ಸಿಂಪ್ಟಮ್ಸ್ ಎಲ್ಲ ಇದೆಯೋ ಅವರು ಚಂದ್ರ, ಸೂರ್ಯ ಮತ್ತು ಮಂಗಳ ಗ್ರಹಕ್ಕೆ ಶಾಂತಿ ಮಾಡಬೇಕು ಅಂತ ಹೇಳ್ತಾರೆ. ಪೂರ್ವ ಜನ್ಮದಲ್ಲಿ ತಾಯಿ ಶಾಪನ ತೊಗೊಂಡು ಈ ಜನ್ಮದಲ್ಲಿ ಬಂದಿದ್ರೆ, ಪೂರ್ವ ಜನ್ಮದ ತಾಯಿ ಶಾಪ, ಪೂರ್ವ ಜನ್ಮದ ತಂದೆ ಶಾಪ ಈ ಜನ್ಮದಲ್ಲಿ ಈ ರೀತಿ ನಡೆಸುತ್ತೆ. ಅದಕ್ಕೆ ತಂದೆ ತಾಯಿನ ಯಾವತ್ತೂ ಮನಸ್ಸು ನೋಯಿಸಬಾರ್ದು. ಅವರ ನೋವು, ಅವರ ಭಾವನೆಗಳು ನಿಮಗೆ ಈ ರೀತಿ ಡ್ಯಾಮೇಜ್ ಮಾಡುತ್ತೆ. ತಂದೆ ತಾಯಿಗಳ ಎಮೋಷನ್ ಸಾಲ್ವ್ ಮಾಡೋದಕ್ಕೆ ಈ ಜನ್ಮದಲ್ಲಿ ನಿಮ್ಮ ಎಮೋಷನ್ ಹೆಲ್ತು ಡ್ಯಾಮೇಜ್ ಆಗಿದೆ, ಇಷ್ಟೇ ಫಾರ್ಮುಲಾ. ಅದರಿಂದ ನೀವು ದೇವರು ಯಾರು ಬೇಕಾದ್ರೂ ನಿಷ್ಠ ಮಾಡ್ಕೊಳ್ಳಿ, ತಂದೆ ತಾಯಿನ ನಿಷ್ಠ ಮಾಡ್ಕೋಬಾರ್ದು. ತಂದೆ ತಾಯಿ ಬಗ್ಗೆ ಕೆಟ್ಟ ಮಾತಾಡಬಾರ್ದು, ತಂದೆ ತಾಯಿಗಳ ಬಗ್ಗೆ ಅಗೌರವದಿಂದ ನಡ್ಕೋಬಾರ್ದು. ಅಂದರೆ ತಂದೆ ತಾಯಿ ಎಮೋಷನ್ಸ್ನ ಡ್ಯಾಮೇಜ್ ಮಾಡಬಾರ್ದು. ಅಪ್ಪ ಅಮ್ಮದಿರ ಎಮೋಷನ್ಸ್ ಡ್ಯಾಮೇಜ್ ಮಾಡಿದ್ರೆ ನಿಮ್ಮ ಎಮೋಷನ್ ಹೆಲ್ತು ಡ್ಯಾಮೇಜ್ ಆಯಿತು. ಇದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ಇದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಅಂತ ಕರೀತಾರೆ. ಹಾಗಾದರೆ ಈ ಎಮೋಷನಲ್ ಹೆಲ್ತಿಂದ
ಡ್ಯಾಮೇಜ್ ಆಗಿರೋರು, ಯಾವ ಇಂಜಿನಿಯರಿಂಗ್ ಓದ್ತಿರೋ ಸ್ಟೂಡೆಂಟು, 1 ವರ್ಷ ಆಯ್ತು ಮದುವೆಯಾಗಿ ಆ ಹುಡುಗಿ, ಮತ್ತು ಬಿಸ್ನೆಸ್ ಮಾಡ್ತಿರೋ ಒಂದು ಹುಡುಗ, ಇವ್ರದ್ದು ಎಮೋಷನಲ್ ಹೆಲ್ತ್ ಡ್ಯಾಮೇಜ್ ಆಗಿದೆ, ಎಮೋಷನಲ್ ಹೆಲ್ತು ಕೆಟ್ಟೋಗಿದೆ. ಎಮೋಷನಲ್ ಹೆಲ್ತ್ ಯಾರ್ಯಾರು ಕೆಟ್ಟೋಗಿದೆಯೋ ಅಂಥವ್ರಿಗೆ ಪರಿಹಾರ ಏನಪ್ಪ ಅಂತಂದರೆ, ಸಾಕಷ್ಟು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಬೆರಿಬೇಕು. 1-2-3 ಅವರ್ಸ್ ಡೈಲಿ ಒಂಟಿತನ ಹೋಗಬೇಕು. ಆಫೀಸಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡಬೇಕು, ಊಟ ಆದಮೇಲೆ ಫ್ರೆಂಡ್ಸ್ ಜೊತೆ ಒಂದಷ್ಟು ವಾಕ್ ಮಾಡಬೇಕು, ಸಮಯ ಸಿಕ್ಕಿದಾಗ ಫ್ರೆಂಡ್ಸ್ ಜೊತೆ ಮಾತುಕತೆ ಆಡಬೇಕು, ಜೋಕ್ ಮಾಡಬೇಕು, ನಗಬೇಕು, ಆಟ ಆಡಬೇಕು, ಏನೋ ಒಂದು ಎಂಟರ್ಟೈನ್ಮೆಂಟ್, ಸಿನಿಮಾಗೆ ಹೋಗೋದು, ವಾಕಿಂಗ್ ಹೋಗೋದು, ಪಾರ್ಕ್ಗೆ ಹೋಗಿ ಬರೋದು, ಈ ಥರದ್ದೆಲ್ಲ ಮಾಡಿಬಿಟ್ರೆ ಎಮೋಷನಲ್ ಹೆಲ್ತ್ ತನಗೆ ತಾನೇ ಇಂಪ್ರೂವ್ ಆಗ್ತದೆ. ಎರಡನೇದು, ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೋಬೇಕು. ಆಫೀಸ್ ವರ್ಕು ಪರ್ಸ್ನಲ್ ವೈಕ್ ಎರಡೂ ಬ್ಯಾಲೆನ್ಸ್ ಮಾಡ್ತಾ ಬರಬೇಕು. ಮೂರನೇದು, ಮೆಡಿಟೇಷನ್ ಮಾಡಬೇಕು. ಒಂದು ಅರ್ಧ ಗಂಟೆ ದಿನ, 30 ವರ್ಷ ಅಂದರೆ 30 ನಿಮಿಷ, 40 ವರ್ಷ ಅಂದರೆ 40 ನಿಮಿಷ, 50 ವರ್ಷ ಅಂದರೆ 50 ನಿಮಿಷ ಮೆಡಿಟೇಷನ್ ಮಾಡಬೇಕು. 60 ವರ್ಷ ಆಗಿದ್ದರೆ 60 ನಿಮಿಷ ಮೆಡಿಟೇಷನ್ ಮಾಡಬೇಕು. ಎಮೋಷನಲ್ ಹೆಲ್ತು ತನಗೆ ತಾನೇ ಇಂಪ್ರೂವ್ ಆಗುತ್ತೆ. ಆಗ BP, ಡಯಾಬಿಟಿಸು, ಗ್ಯಾಸ್ಟ್ರೆಟಿಕ್ಸು, ಮೆಂಟಲ್ ರಿಲೇಟೆಡ್ ಅಂತ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಇದು ಒಂದು ಪರಿಹಾರ. ಎರಡನೇದು, ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಎಮೋಷನಲ್ ಹೆಲ್ತ್ಗೆ ಚಂದ್ರ, ಸೂರ್ಯ, ಕುಜ ಈ ಮೂರಕ್ಕೂ ಶಾಂತಿ ಆಗಬೇಕು ಅಂದರೆ ಆದಿತ್ಯ ಹೃದಯನ ಹೇಳಬೇಕು. ಆದಿತ್ಯ ಸವಿತ ಸೂರ್ಯ ಖಗಃ ಪೂಷ ಗಭಸ್ತಿಮಾನ್ ಸುವರ್ಣ ಸದೃಶೋ ಭಾನು ಸರ್ವರೇತ ದಿವಾಕರ ಅಂತ ಹೇಳಿ ಶುರುವಾಗುತ್ತೆ ಆದಿತ್ಯ ಹೃದಯ. ಭಕ್ತಿ ಶ್ರದ್ಧಾಪೂರ್ವಕವಾಗಿ ದಿನ ಬೆಳಗ್ಗೆ ಹೊತ್ತು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಆದಿತ್ಯ ಹೃದಯ ಹೇಳಬೇಕು. ನಮಗೆ ಆದಿತ್ಯ ಹೃದಯ ಹೇಳಲಿಕ್ಕೆ ಬರೋದಿಲ್ಲ, ಓದಲಿಕ್ಕೆ ಬರೋದಿಲ್ಲ ಅನ್ನೋದಾದರೆ ಆದಿತ್ಯ ಹೃದಯಕ್ಕೆ ಈಕ್ವಲೆಂಟಾಗಿ ಒಂದು ಮೂಲ ಮಂತ್ರ ಇದೆ. ಓಂ ಹ್ರೀಂ ಗೃಣಿಹಿ ಸೂರ್ಯ ಆದಿತ್ಯ ಶ್ರೀಂ, ಓಂ ಹ್ರೀಂ ಗೃಣಿಹಿ ಸೂರ್ಯಾದಿತ್ಯ ಶ್ರೀಂ, ಓಂ ಹ್ರೀಂ ಗೃಣಿಹಿ ಸೂರ್ಯಾದಿತ್ಯ ಶ್ರೀಂ, ಓಂ ಹ್ರೀಂ ಗೃಣಿಹಿ ಸೂರ್ಯಾದಿತ್ಯ ಶ್ರೀಂ. ಶ್ರೀಂ ಅಂದರೆ ಲಕ್ಷ್ಮಿ, ಅದು ಸ್ತ್ರೀಲಿಂಗ, ಹೆಣ್ಣು. ಅದರಿಂದ ಹೆಣ್ಣು ಅಂದ ತಕ್ಷಣ ಚಂದ್ರ ಬಂತು, ಚಂದ್ರಕ್ಕೆ ಶಾಂತಿ ಆಯಿತು ಶ್ರೀಂ ಅಂದಾಗ. ಓಂ ಹ್ರೀಂ ಮಂಗಳ ಗ್ರಹಕ್ಕೆ ಶಾಂತಿ ಆಯಿತು. ಆದಿತ್ಯ ಅಂದರೆ ಸೂರ್ಯ. ಓಂ ಹ್ರೀಂ ಗೃಣಿಹಿ ಸೂರ್ಯ ಆದಿತ್ಯ ಶ್ರೀಂ. ಸೂರ್ಯ, ಚಂದ್ರ, ಮಂಗಳ ಮೂರಕ್ಕೂ ಈ ಮಂತ್ರದಿಂದ ಪರಿಹಾರ ಆಗಿಬಿಡ್ತು, ಶಾಂತಿ. ಆ ದಶಾಭುಕ್ತಿಗೆ ಇದೊಂದು ಮೆಡಿಷನ್ನು. ಪೂರ್ವಜನ್ಮದ ತಾಯಿ ಶಾಪ, ತಂದೆ ಶಾಪಕ್ಕೆ ಶ್ರೀಂ ಅಂದರೆ ಚಂದ್ರ ತಾಯಿ, ಸೂರ್ಯ ಆದಿತ್ಯ ಅಂದರೆ ಸೂರ್ಯ ತಂದೆ, ಭ್ರೀಂ ಅಂತಂದರೆ ಅವರ ಒಂದು ಚಂಚಲತೆಯನ್ನು ನಾಶ ಮಾಡುವಂಥದ್ದು. ಓಂ ಹ್ರೀಂ ಗೃಣಿಹಿ ಸೂರ್ಯಾದಿತ್ಯ ಶ್ರೀಂ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ಮಂತ್ರ ಹೇಳ್ತಾ 21 ಸಲ ಅರ್ಘ್ಯವನ್ನು ಕೊಡಬೇಕು ಸೂರ್ಯಗ್ರಹಕ್ಕೆ. ಸೂರ್ಯ ಉದಯ ಆಗುವಾಗ ಪೂರ್ವಕ್ಕೆ ಮುಖ ಮಾಡಿಕೊಂಡು 2 ಚಮಚ ನೀರು ತೆಗೆದು ಓಂ ಹ್ರೀಂ ಗೃಣಿಹಿ ಸೂರ್ಯಾದಿತ್ಯ ಶ್ರೀಂ ಬಿಟ್ಬಿಡಬೇಕು. ಓಂ 2 ಉದ್ರ ನೀರು ತಗೊಳ್ಳಿ. ಓಂ ಹ್ರೀಂ ಗೃಣಿಹಿ ಸೂರ್ಯಾದಿತ್ಯ ಶ್ರೀಂ ಜಲದಿಂದ ಅರ್ಘ್ಯವನ್ನು ಕೊಡು. ಇದೇ ಮಂತ್ರ ಓಂ ಹ್ರೀಂ ಗೃಣಿಹಿ ಸೂರ್ಯಾದಿತ್ಯ ಶ್ರೀಂ ಅಂಥೇಳಿ. ಇದು ಯಾವುದೂ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನೊಂದು ಥೆರಪಿ, ಮರ್ಮ ಥೆರಪಿ ಅಂಥೇಳಿ. ನಮ್ಮಲ್ಲಿ ಶಿರೋಮರ್ಮಗಳಿವೆ. ಶಿರೋಮರ್ಮಗಳಂತ ಕೆಲವೊಂದು 7 ಮರ್ಮ ಇದೆ. ಆ ಶಿರೋಮರ್ಮಗಳನ್ನು ನಿತ್ಯ ಮಾಡೋದ್ರಿಂದ ಎಮೋಷನಲ್ ಹೆಲ್ತು ವಿತಿನ್ 2 ಅವರ್ಸಲ್ಲೇ ಇಂಪ್ರೂವ್ ಆಗಿಬಿಡ್ತದೆ. 2 ಗಂಟೆನಲ್ಲಿ. ಮಂತ್ರ ಹೇಳೋಕ್ಕೆ ಬರಲ್ಲ, ಅರ್ಘ್ಯ ಕೊಡೋಕ್ಕೆ ಟೈಮ್ ಇಲ್ಲ, ಮೆಡಿಟೇಷನ್ ಮಾಡೋಕ್ಕೆ ಟೈಮ್ ಇಲ್ಲ, ಇವೆಲ್ಲಕ್ಕೆ ನಮಗೆ ಟೈಮೇ ಇಲ್ಲ ಅನ್ನೋರು ಮರ್ಮ ವಿದ್ಯೆ ಕಲ್ತ್ಕೊಂಡು ಆ 7 ಮರ್ಮಗಳನ್ನು ಮಾಡಿಬಿಟ್ರೆ, ಶಿರೋಮರ್ಮಗಳನ್ನು ಮಾಡಿಬಿಟ್ಟು ಅಂತಂದರೆ ಎಲ್ಲ ದೋಷ ನಿವಾರಣೆ ಆಗುತ್ತೆ 2 ನಿಮಿಷದಲ್ಲಿ. ಪಿತೃಶಾಪ, ಮಾತೃಶಾಪ ಎಲ್ಲ ಶಿರೋಮರ್ಮದಲ್ಲಿ ಇರ್ತದೆ. ಶಾಪ ಪಾಪಗಳೆಲ್ಲ ಮರ್ಮ ಸೆಂಟ್ರಲ್ಲಿ ಇರ್ತದೆ. ಮರ್ಮ ಅಂದರೆ ಸೀಕ್ರೆಟ್ ಪ್ಲೇಸ್ ಅಂತ. ಮರ್ಮ ಅಂದರೆ ಸೀಕ್ರೆಟ್. ಆ ಜಾಗದಲ್ಲಿ ನಮ್ಮ ಪೂರ್ವಜನ್ಮದ ಶಾಪ ಪಾಪಗಳು ಅಲ್ಲಿ ಇರ್ತದೆ. ಅದನ್ನು ಥೆರಪಿ ಮಾಡೋದ್ರಿಂದ ಎಲ್ಲ ಕಾಯಿಲೆ ಶಾಪಗಳು ಹೋಗುತ್ತೆ ಅಂತ. ಅದಕ್ಕೆ ನಾನು ಇದೇ ತಿಂಗಳು 29, 30, 31ನೇ ತಾರೀಕು 3 ದಿವಸ ಮರ್ಮ ಥೆರಪಿನ ಹೇಳಿಕೊಡ್ತಾ ಇದ್ದೀನಿ. ಕ್ಲಾಸ್ ವರ್ಕ್ಶಾಪ್ ಮಾಡ್ತಾಯಿದ್ದೀನಿ, ಮರ್ಮ ಚಿಕಿತ್ಸೆ ಅಂಥೇಳಿ. ಆ ಕ್ಲಾಸ್ನಲ್ಲಿ ನಾನು ಈ ತಲೆಗೆ ಸಂಬಂಧಪಟ್ಟಂಥದ್ದು, ಬ್ರೈನ್ ಟ್ಯೂಮರು, ರಕ್ತ ಎಪ್ಪುಕಟ್ಟಿದ ಬ್ರೈನಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟು ನರ ಡ್ಯಾಮೇಜ್ ಆಗಿತ್ತು ಅಂದರೆ, ಕಣ್ಣಿನ ದೋಷ, ಕಣ್ಣಿನ ದೃಷ್ಟಿ ದೋಷ, ಕಿವಿ ದೋಷ, ಮೂಗು, ಬಾಯಿ, ಹಲ್ಲು, ನಾಲಿಗೆ, ಥೈರಾಯ್ಡು, ಪ್ಯಾರಾಥೈರಾಯ್ಡು, ಅನ್ನನಾಳ, ಧ್ವನಿಪೆಟ್ಟಿಗೆ ದೋಷಗಳು, ಇಲ್ಲಿ ಥೈರಾಯ್ಡ್, ಧ್ವನಿಪೆಟ್ಟಿಗೆ ಕ್ಯಾನ್ಸರು, ಲಂಗ್ಸ್ಗೆ ಅಸ್ತಮಾ, ಹಾರ್ಟಿಗೆ ಸಂಬಂಧಪಟ್ಟಂಥ ಕಾಯಿಲೆ, ಹೊಟ್ಟೆಗೆ ಸಂಬಂಧಪಟ್ಟದ್ದು, ಡಯಾಬಿಟಿಸು, ಲಿವರ್ಗೆ ಸಂಬಂಧಪಟ್ಟದ್ದು, ಕಿಡ್ನಿ ದೋಷಗಳು,
ಮಂಡಿ ನೋವು, ಸೊಂಟ ನೋವು, ಪಾದ, ಹಿಂಬಡಿ, ಈ ಕೈಗಳೆಲ್ಲ ನೋಡು, ಆರ್ಥೊರೈಟಿಸು, ಆಸ್ಟಿಯೋಪೋರಿಯಾಸಿಸು, ರೊಮಟೆಡ್ ಆರ್ಥೊರೈಟಿಸು, ಗೋಟ್, ಈ ಥರದ್ದೆಲ್ಲನೂ ಕೂಡ ಮರ್ಮ ವಿದ್ಯದಲ್ಲಿ ಔಷಧಿನೇ ಇಲ್ದೇ, ಅಂದರೆ ಇಂಜೆಕ್ಷನು, ಟಾನಿಕು, ಮಾತ್ರೆ ಇಲ್ದೇ, ಆಪ್ರೇಷನ್ ಸರ್ಜರಿ ಇಲ್ದೇ ನಮ್ಮಲ್ಲೇ ಔಷಧಿ ಇಲ್ಲದೆ ಕ್ಯೂರ್ ಮಾಡ್ಕೊಳ್ಳುವಂಥ ಒಂದು ವಿದ್ಯೆ. ಪ್ಯಾರಾಲಿಸಿಸ್ ಆಗಿದ್ದರೆ, ಪಿಟ್ಸ್ ಬರ್ತಿದ್ರೆ, ಏಡ್ಸ್ ಇದ್ದರೆ, ಕ್ಯಾನ್ಸರ್ ಇದ್ದರೆ, ಎಲ್ಲ ಥರ ವೆರಿಕೋಸ್ ವೈನು, ಯಾವ್ಯಾವ ಕಾಯಿಲೆ ಅದನ್ನೆಲ್ಲನೂ ಕೂಡ ಕ್ಯೂರ್ ಮಾಡ್ಬೋದು ಮರ್ಮ ವಿದ್ಯೆಯಿಂದ, ಮರ್ಮ ಥೆರಪಿಯಿಂದ. ಇದನ್ನು ನಾನು 29, 30, 31ನೇ ತಾರೀಕು ನಾನು ಒಂದು ಪುಣ್ಯಕ್ಷೇತ್ರದಲ್ಲಿ ಕ್ಲಾಸ್ ಮಾಡ್ತಾ 3 ದಿವಸ ನನ್ನ ಜೊತೆಲೇ ಇದ್ದು ಅಲ್ಲಿ ಊಟ ವಸತಿ ಕೊಡ್ತೀವಿ, ಪುಸ್ತಕ ಎಲ್ಲ ಕೊಟ್ಟು ಕ್ಲಾಸ್ ಮಾಡ್ತಾಯಿದ್ದೀನಿ. ಈ ಕಲಿಯೋದ್ರಿಂದ ಏನು ಲಾಭ ಅಂದರೆ ನಿಮಗೆ ನೀವೇ ಟ್ರೀಟ್ ಮಾಡ್ಕೋಬೋದು, ನಿಮ್ಮ ಮನೆ ಮಂದಿಯವ್ರಿಗೆಲ್ಲ ಔಷಧಿ ಇಲ್ಲದೇ ಟ್ರೀಟ್ ಮಾಡ್ಬೋದು, ಮತ್ತು ಆಪ್ರೇಷನ್ ಇಲ್ಲದೇ ಔಷಧಿ ಇಲ್ಲದೇ ಟ್ರೀಟ್ ಮಾಡ್ಬೋದು. ಒಂದು ಕ್ಲಿನಿಕ್ ಓಪನ್ ಮಾಡ್ಬೋದು ನೀವು. ಇವತ್ತು ಏನೇ ಒಂದು ಕಾಯಿಲೆ ಆದರೂ ಲಕ್ಷಾಂತರ ರೂಪಾಯಿ ಆಸ್ಪತ್ರೆಗೆ ಕೊಡ್ತೀವಿ, 1000 ರೂಪಾಯಿ ಮಾತ್ರ ಇಂಜೆಕ್ಷನ್ಗೆ ಇನ್ವೆಸ್ಟ್ ಮಾಡ್ತೀವಿ. ಅದೇ ದುಡ್ಡನ್ನ ಈ ವಿದ್ಯೆ ಕಲಿತ್ರೆ ದುಡ್ಡು ಸೇವ್ ಆಗುತ್ತೆ. ಔಷಧಿ ತೊಗೊಂಡು ಸೈಡ್ ಎಫೆಕ್ಟು ಜಾಸ್ತಿ ಆಯಿತು, ಆಯುಷು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಔಷಧಿ ತೊಗೊಳ್ದೇ ಆಪ್ರೇಷನ್ ಇಲ್ಲದೇ ಬದುಕಬೇಕು ಅಂತಂದರೆ ಈ ವಿದ್ಯೆ ಮನೆಗೊಬ್ಬ ವೈದ್ಯನ ಆಗಬೇಕು. ಆದ್ದರಿಂದ ಯಾರಿಗಿದು ವಿದ್ಯೆ ಕಲಿಬೇಕು ಅಂತ ಆಸೆ ಇದೆಯೋ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ, workshop.lakshmisrinivas.in ಅಂತ ಇದಕ್ಕೆ ಲಾಗಿನ್ ಆಗಿ ವರ್ಕ್ಶಾಪ್ ರಿಜಿಸ್ಟ್ರೇಷನ್ ಅಂತಿದೆ, ಅಲ್ಲಿಗೆ ಹೋಗಿ ಜಾಯ್ನ್ ಆಗಬೇಕು, ನೀವು ಅಡ್ಮಿಷನ್ ಆಗಬೇಕು. ಈ ವಿದ್ಯೆ ಕಲಿಕೆ ಯಾರು ಬರ್ತಾರೋ ಅವರಿಗೆ ಲಯ ಯೋಗ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ. ಲಯ ಅಂದರೆ ನಾಶ ಮಾಡೋದು, ಪೂರ್ವಜನ್ಮದ ಶಾಪ ಪಾಪಗಳೆಲ್ಲ ನಾಶ ಮಾಡ್ಕೊಳ್ಳೋಂಥ ಒಂದು ಹಠಯೋಗದ ವಿದ್ಯೆ ಇದು, ಲಯ ಯೋಗ ಅಂತ. ಇದನ್ನು ಈ ಕೋರ್ಸಿಗೆ ಬರೋದು ಅದು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದರಿಂದ 29, 30, 31ನೇ ತಾರೀಕು ಯಾರು ಈ ಕೋರ್ಸಿಗೆ ಬರಬೇಕು ಅಂತಿದ್ರು, ಕೇವಲ ಕೆಲವೇ ಸೀಟ್ಸ್ ಮಾತ್ರ ಉಳ್ಕೊಂಡಿದೆ. ಈ ಸ್ಕ್ರೀನ್ ಮೇಲೆ ತೋರಿಸ್ತಾರೋ ಆ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತು ಆಫೀಸಿಂದ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಕೊಡ್ತಾರೆ. ಹಳೆಯ ಸಂಚಿಕೆಗಳಲ್ಲಿ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಅಂತ, ಮತ್ತು SSBK ಮ್ಯೂಸಿಕ್ ಚಾನಲ್, ಒಂದು ಜ್ಞಾನೋದಯ ಅಂತ 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೂ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಎಲ್ರಿಗೂ ಶೇರ್ ಮಾಡಿ. ಫೇಸ್ಬುಕ್ಕು, ಟ್ವಿಟ್ಟರು, ಲಿಂಕ್ಡ್ಇನ್, ಇನ್ಸ್ಟಾಗ್ರಾಮಲ್ಲೂ ಕೂಡ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ಲಾಗಿನ್ ಆಗಿ. ಯಾರು ಈ ಮರ್ಮ ಕ್ಲಾಸು, ಮರ್ಮ ವರ್ಕ್ಶಾಪ್ ಅಟೆಂಡ್ ಆಗಬೇಕು, ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ ನೋಡಿ, ಆ ಲಿಂಕ್ಗೆ ಲಾಗಿನ್ ಆಗಿ ನೀವೇ ಅಡ್ಮಿಷನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.